ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿವಸದ ನಂತರ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ರೆಕ್ಕೆಗೆ ಸ್ವಲ್ಪ ವಿರಾಮ ಬೇಕಿತ್ತು, ಹಾಗಾಗಿ ಆ್ಯಂಡ್ ಎಸ್ ನೀವು ಕೂಡ ಆರಾಮ ಮಾಡಿಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಕೂಡ. ಬಿಕಾಸ್ ವಿರಾಮ ಅನ್ನೋದೇನಿದೆ ನೋಡಿ ತುಂಬಾ ಇಂಪಾರ್ಟೆಂಟ್. ವಿರಾಮ ಮಾಡಿದಾಗ ಎಷ್ಟೊಂದು ಮಾಹಿತಿಗಳು ನಮಗೆ ಸಿಗೋದಕ್ಕೆ ಪ್ರಯತ್ನ ಪಡುತ್ತೆ. ಮಾಹಿತಿಗಳ ನಮ್ಮನ್ನು ಹುಡುಕ್ತಾ ಇರುತ್ತವೆ. ನಾವು ಯಾವಾಗ ಅಲೋನ್ ಟೈಮ್, ನಮಗೋಸ್ಕರ ಅಲೋನ್ ಟೈಮ್, ಎಲ್ಲದರಿಂದ ನಾವು ವಿರಾಮ ಯಾವಾಗ ಪಡ್ಕೊಳ್ತೀವಿ ನೋಡಿ ಆವಾಗ. ಓಕೆ, ಸೊ ಎಸ್, ಇದೊಂದು ಕಲೆಕ್ಟಿವ್ ರೀಡಿಂಗ್. ಆ್ಯಂಡ್ ಈ ಕಲೆಕ್ಟಿವ್ ರೀಡಿಂಗ್ ಏನು ಅಂತಂದರೆ ಮುಂದಿನ ಹೆಜ್ಜೆ, ನಿಮ್ಮ ಮುಂದಿನ ಹೆಜ್ಜೆ. ಓಕೆ, ಸೊ ಬನ್ನಿ ರೀಡಿಂಗನ್ನು ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಫರ್ಮೇಷನ್ ಮಾಡಿ ಏನು ಅಂತಂದರೆ ಐ ಆಮ್ ಓಪನ್ ಮೈ ಹಾರ್ಟ್ ಟು ರಿಸೀವ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಈ ಒಂದು ಅಫರ್ಮೇಷನ್ ಚಾನಲ್ ಆಗ್ತಾ ಇದೆ. ಏನು ಅಂತಂದರೆ ಐ ಆಮ್ ಓಪನ್ ಮೈ ಹಾರ್ಟ್ ಟು ರಿಸೀವ್ ಬ್ಲೆಸ್ಸಿಂಗ್ಸ್. ಈ ಅಫರ್ಮೇಷನ್ನ ನೀವು ಮಾಡಿ, ಹೇಳಿ ಈ ಅಫರ್ಮೇಷನ್ನ ಯಾವಾಗಲೂ. ಓಕೆ, 6 of Wands, ಎಸ್. ಓಕೆ, ನೆಕ್ಸ್ಟ್ ಕಾರ್ಡ್ ತೊಗೊಳ್ತೀನಿ ನಾನು. ಓಕೆ, ವೆರಿ ಇಂಟ್ರೆಸ್ಟಿಂಗ್. ನಾನು ಪಾಸ್ ತೊಗೊಳ್ಬಹುದು. ಓಕೆ, ಪಾಸ್ ತೊಗೊಂಡ ತಕ್ಷಣ ಇವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲ. ಬಿಕಾಸ್ ಏನೋ ಲೈಕ್ ಬೇರೆ ಮೀನಿಂಗ್ ಚಾನಲ್ ಮಾಡೋದಕ್ಕೆ ಲೈಕ್ ಪ್ರಯತ್ನ ಪಡ್ತೀವಿ ಆ್ಯಸ್ ಅ ಟ್ಯಾರೋ ರೀಡರ್. ನಾನು ಅಂತಲ್ಲ, ಎಲ್ಲರೂ ಕೂಡ. ಓಕೆ, ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ಕಪ್ಸ್. ನೋಡಿ, ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ ಅಂತಂದರೆ ನೀವು ಸ್ಪಿರಿಚುವಲಿ ನಿಮ್ಮ ಗ್ರೋತ್ ನಡೀತಾ ಇದೆ. ಸ್ಪಿರಿಚುವಲಿ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ. ಸ್ಪಿರಿಚುವಲಿ ಡೆವಲಪ್ಮೆಂಟ್ ನಡೀತಾ ಇದೆ ನಿಮ್ಮದು. ಮುಂದಿನ ಹೆಜ್ಜೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಲೈಕ್ ಮೆಂಟಲ್ ಪೀಸ್, ಕ್ಲಾರಿಟಿ, ಸ್ಪಿರಿಚುವಾಲಿಟಿ, ಪ್ರೇಯರ್. ಓಕೆ, ಸೊ ಇಲ್ಲಿ ತನಕ ಮೆಡಿಟೇಷನ್ ಮಾಡಿಲ್ಲ, ಇಲ್ಲಿ ತನಕ ಲೈಕ್ ಭಕ್ತಿ ಜೊತೆ ಯಾವತ್ತೂ ನೀವು ನಿಮ್ಮನ್ನು ಲೈಕ್ ಕಂಪೇರೇ ಮಾಡಿರಲಿಲ್ಲ. ಕಂಪೇರ್ ಇನ್ ದ ಸೆನ್ಸ್ ನೀವು ಹೋಲಿಕೆನೇ ಮಾಡಿರಲಿಲ್ಲ. ಆ್ಯಂಡ್ ನಾನು ಮಾಡ್ತೀನಿ ಅನ್ನೋ ಒಂದು ಭಾವ ಕೂಡ ಇರಲಿಲ್ಲ. ಆ ಭಾವ ಉತ್ಪನ್ನ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಮುಂದಿನ ಹೆಜ್ಜೆ ಆ ಭಾವ ಉತ್ಪನ್ನ ಆಗುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಸಪೋರ್ಟ್ ಮಾಡುವಂತಹ ಜನರನ್ನು ನೀವು ಭೇಟಿ ಮಾಡ್ತೀರಾ. ಓಕೆ, ಅಂತಂದರೆ ಏನು ಅಂತಂದರೆ ಒಂದು ಅಲೈನ್ಮೆಂಟಲ್ಲಿ ಬರುತ್ತೆ. ಅಂತಂದರೆ ನಿಮ್ಮ ಲೈಫ್ ನಿಮ್ಮ ಉದ್ದೇಶದ ಜೊತೆಗೆ ಹೊಂದಾಣಿಕೆ ಆದಾಗ ಅಲ್ಲಿ ಒಂದು ಎನರ್ಜಿ ಏನಿದೆ ನೋಡಿ, ಅದು ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿಯೇ ನಿಮ್ಮನ್ನು ಮುಂದಿನ ಹೆಜ್ಜೆ ಹಾಕೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಸೊ ಮುಂದಿನ ಹೆಜ್ಜೆ ಏನು ಅಂತಂದರೆ ನಾನು ತುಂಬಾ ಇಲ್ಲಿ ಸ್ಪಿರಿಚುವಲ್ ಮೀನಿಂಗ್ ಸಿಗ್ತಾ ಇದೆ. ತುಂಬಾ ಸ್ಪಿರಿಚುವಲ್ ಜನರು, ಎಲ್ರಿಗೂ ಈ ವಿಡಿಯೋ ಹೋಗೋದಿಲ್ಲ. ಎಲ್ರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಕಡಿಮೆ ಜನರಿಗೆ ಹೋಗುತ್ತೆ, ಎಲ್ರಿಗೂ ಹೋಗೋದಿಲ್ಲ. ಇದು ಏನಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಇದು ಯಾರು ಕೇಳಬೇಕು ನೋಡಿ ಅವರೇ ಕೇಳ್ತಾರೆ. ಬಿಕಾಸ್ ವೆರಿ ಪವರ್ಫುಲ್ ಮೆಸೇಜ್ ಇದರಲ್ಲಿದೆ. ರೈಟ್ ನಾವು ನಿಮ್ಮ ಒಂದು ಫೇಸ್ ಏನಿದೆ ನೋಡಿ, ಅದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಓಕೆ, ಬಟ್ ಮುಂದಿನ ಹೆಜ್ಜೆ ನೀವೇನು ಇಡ್ತಾ ಇದ್ದೀರಾ ನೋಡಿ, ಅದು ನೀವು ಒಬ್ಬರೇ ಇಡ್ತಾ ಇಲ್ಲ, ನಿಮ್ಮ ಜೊತೆ ದೇವರು ಕೂಡ ಇಡ್ತಾ ಇದ್ದಾರೆ. ಯು ಆರ್ ನಾಟ್ ಅಲೋನ್. ನೀವು ಒಬ್ಬಂಟಿ ಅಲ್ಲ, ನೀವು ಒಬ್ಬರೇ ಈ ಹೆಜ್ಜೆನ ಇಡ್ತಾ ಇಲ್ಲ.
ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಲೈಕ್ ವಿತ್ ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ದೇವರಿದ್ದರೆ ನಾನು ಎಲ್ಲವನ್ನ ಜಯಿಸಬಲ್ಲೆ, ಎಲ್ಲವನ್ನ ಮಾಡಬಲ್ಲೆ ಅನ್ನೋ ಭಾವ ಏನಿದೆ ನೋಡಿ, ಅದು ಉತ್ಪನ್ನ ಆಗ್ತಾ ಇದೆ ಇಲ್ಲಿ. ಅದು ಉತ್ಪನ್ನ ಆಗ್ತಾ ಇದೆ ಇಲ್ಲಿ. ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಡೀಪ್ ಮೆಸೇಜ್. ಓಕೆ. ಆ್ಯಂಡ್ ಈ ಒಂದು ಮುಂದಿನ ಹೆಜ್ಜೆ ಏನಿದೆ ನೋಡಿ, ಇದು ಅಷ್ಟೊಂದು ನಿಮಗೆ ನಾನು ಲೈಕ್ ಸುಲಭ ಇದೆ ಅಂತ ಹೇಳೋದಿಲ್ಲ. ಲೈಫ್ ಎಲ್ರದ್ದು ಲೈಫ್ ಯಾವಾಗಲೂ ಡಿಫಿಕಲ್ಟೇ ಆಗಿರುತ್ತೆ. ಬಟ್ ನಾವು ಸುಖ ದುಃಖ ಎರಡವನ್ನು ಚೆನ್ನಾಗಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಎಲ್ಲವನ್ನು ಜಯಿಸೋದಕ್ಕೆ ಸಾಧ್ಯ. ಓಕೆ. ಈ ಒಂದು ವಿಕ್ಟ್ರಿ ಏನಿದೆ ನೋಡಿ, ಈ ಒಂದು ವಿಜಯ ಏನಿದೆ ನೋಡಿ, ಇದು ನಾನು ಔಟರ್ ವರ್ಲ್ಡ್ ಇದು ನೋಡ್ತಾ ಇಲ್ಲ, ಇದು ಇನ್ನರ್ ವರ್ಲ್ಡ್ ಇದು ನೋಡ್ತಾ ಇದ್ದೀನಿ. ನಿಮ್ಮ ಒಳಗಡೆ ಏನು ಗೊತ್ತಾ, ಹೊರಗಿನ ಪ್ರಪಂಚಕ್ಕಿಂತ ಒಳಗಿನ ಪ್ರಪಂಚ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಏನು ನಡೀತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಹೊರಗಡೆ ಏನು ನಡೀತಾ ಇದೆ ನೋಡಿ, ಅದೊಂದು ಮಾಯ, ಅದೊಂದು ಭ್ರಮೆ, ಅದೊಂದು ಇಲ್ಯೂಷನ್, ಅದೊಂದು ಕನ್ಫ್ಯೂಷನ್. ಒಳಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ನೋಡಿ, ಅದೇ ಸತ್ಯ, ಅದೇ ಮಿಥ್ಯ. ಓಕೆ. ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ರೆ ಏನು ಅಂತಂದರೆ ವಿದಿನ್ 10 ವೀಕ್ಸ್. ಸೊ ನನಗೆ 10 ವೀಕ್ಸ್ ಇಲ್ಲಿ ಕೇಳ್ತಾ ಇದೆ. 10 ವೀಕ್ಸಲ್ಲಿ ನಿಮ್ಮ ಸತ್ಯ ಯಾವುದು ಅನ್ನೋದು ಹೊರಗೆ ಬರುತ್ತೆ. ಓಕೆ. ವಿದಿನ್ 10 ವೀಕ್ಸಲ್ಲಿ ನೀವು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ನಿಮ್ಮ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ, ವಿರಾಮ ತಗೊಳ್ತಾ ಇದ್ದೀರಾ, ನಿಮ್ಮ ಆಲೋಚನೆಗಳನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಸು ಏನು ಮಾತಾಡ್ತಾ ಇದೆ, ಹೃದಯ ಏನು ಹೇಳ್ತಾ ಇದೆ ಅನ್ನೋದನ್ನು ನೀವು ರೈಟ್ ನಾವು ಮೆಲುಕು ಹಾಕ್ತಾ ಇದ್ದೀರಾ ಅಂತಂದರೆ ಬರುವ 10 ವೀಕ್ಸಲ್ಲಿ ನಿಮ್ಮ ಸತ್ಯ ಏನು ಅನ್ನೋದು ನಿಮಗೆ ಹೊರಗೆ ಬೀಳುತ್ತೆ. ನೀವು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ. ಬಿಕಾಸ್ ಇಲ್ಲಿ ಏನು ಗೊತ್ತಾ, ನಿಮಗೆ ಪೆಟ್ಟು ಬೀಳೋದಿದೆ. ಈವಾಗಲೇ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನಿಮ್ಮ ಮೇಲೆ ವರ್ಕ್ ಮಾಡಿ. ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡಿ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಹೃದಯ ಏನು ಹೇಳ್ತಾ ಇದೆ, ನೀವು ಯಾವುದನ್ನು ಕೇಳ್ತಾ ಇದ್ದೀರಾ, ಹೊರಗಿನ ಪ್ರಪಂಚಕ್ಕೆ ತಾಳ ಹಾಕ್ತಾ ಇದ್ದೀರಾ ಅಲ್ವಾ, ಒಳಗಿನ ಪ್ರಪಂಚಕ್ಕೆ ತಾಳ ಹಾಕ್ತಾ ಇದ್ದೀರಾ, ಎಲ್ಲಿ ನೀವು ತಾಳ ಹಾಕ್ತಾ ಇದ್ದೀರಾ. ಅದೊಂದು ಹಾಡಿದೆ ಅಲ್ಲ ವಿಷ್ಣುವರ್ಧನ್ ಅವ್ರದ್ದು, ಲೈಕ್ ಅದು ನನಗೆ ಚಾನಲ್ ಆಗ್ತಾ ಇದೆ ಇಲ್ಲಿ. ಈ ಭೂಮಿ ಬಣ್ಣದ ಬೊಗರಿ, ಆ ಒಂದು ಹಾಡನ್ನು ನೀವು ಕೇಳುವಂಥ ಅವಶ್ಯಕತೆ ಇದೆ. ಆ ಹಾಡನ್ನು ಕೇಳಿ ಅದರ ಮೀನಿಂಗ್ ಏನು ಬರುತ್ತೆ ಅನ್ನೋದನ್ನು ನೋಡಿ. ಆ ಶಿವನೇ. ಓಕೆ. ಆ್ಯಂಡ್ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಮಹಾದೇವ ನಮ್ಮ ಶಿವ ಅವರ ಲೈಕ್ ಎನರ್ಜಿ ಫೀಲ್ ಆಯಿತು. ಸೊ ಈ ಒಂದು ರೀಡಿಂಗ್ ಅವರಿಗೆ ಡೆಡಿಕೇಟೆಡ್ ಆಗಿ ಈ ಒಂದು ರೀಡಿಂಗನ್ನು ಮಾಡ್ತಾ ಇದ್ದೀನಿ ನಾನು. ಅವರ ಎನರ್ಜಿ ಮೇಲೆ ನಾನು ಲೈಕ್ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ. ಸೊ ಎಸ್, ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಮೂವ್ ಫಾರ್ವರ್ಡ್, ಮುಂದೆ ಹೋಗು. ಹಳೆದ್ರ ಬಗ್ಗೆ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ, ಅದು ತುಂಬ ಸ್ಟ್ರಾಂಗ್ ಇದೆ. ಯು ಆರ್ ಅ ಇಂಟ್ಯೂಟಿವ್ ಪರ್ಸನ್. ಓಕೆ. ಸ್ಪಿರಿಚುವಲಿ ನಿಮಗೆ ವೇಕಪ್ ಕಾಲ್ ಇದು. ಓಕೆ. ಯಾವುದರಲ್ಲಿ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇದ್ರೆ, ಯಾವುದರಲ್ಲಿ ತುಂಬ ಅಟ್ಯಾಚ್ಡ್ ಆಗಿದ್ದೀರಿ ಅನ್ನೋದನ್ನು ನೋಡಿ, ಅಲ್ಲಿ ಡಿಟ್ಯಾಚ್ಡ್ ಆಗುವಂಥ ಅವಶ್ಯಕತೆ ಇದೆ. ಓಕೆ. ಡಿಟ್ಯಾಚ್ಡ್ ಆಗುವಂಥ ಅವಶ್ಯಕತೆ ಇದೆ. ಸಿಂಪಲ್ ವರ್ಡ್ ಈಸ್ ದ್ಯಾಟ್ ಡಿಟ್ಯಾಚ್ ಆಗುವಂಥ ಅವಶ್ಯಕತೆ ಇದೆ. ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಗೆಲುವು ಯಾವುದರಲ್ಲಿ ಅನ್ನೋದು. ರೈಟ್ ನಾವು ನೀವು ಕ್ವಶನ್ನ ಕೇಳಿ, ಯಾವುದಕ್ಕೋಸ್ಕರ ನೀವು ಪೇಚಾಡ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ನೀವು ಒದ್ದಾಡ್ತಾ ಇದ್ದೀರಾ, ನಿಜವಾಗ್ಲೂ ಅದು ನಿಮಗೆ ವಿಜಯನ ತಂದು ಕೊಡುತ್ತಾ ಅನ್ನೋದನ್ನು ನೋಡಿ. ಆ ಒಂದು ವಿಜಯದಿಂದ ನೀವು ಖುಷಿ ಆಗ್ತಿರೋ ಅನ್ನೋದನ್ನು ನೋಡಿ. ಬಿಕಾಸ್ ಏನು ಗೊತ್ತಾ, ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಇರಬೇಕು, ಬೇಡ ಅಂತ ಹೇಳೋದಿಲ್ಲ. ಬಟ್ ಆ ಆಸೆ ಏನಿದೆ ನೋಡಿ, ಅದು ಪೂರೈಸಿದ ನಂತರ ಇನ್ನೊಂದು ಆಸೆಗೆ ಓಡ್ತಾನೆ.
ರೈಟ್. ಸೊ ಆ ಥರ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ನೀವು ಏನು ಆಸೆ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಆಸೆ ಆಕಾಂಕ್ಷೆ ಇದೆ, ಅದು ನಿಜವಾಗ್ಲೂ ನಿಮಗೆ ಹ್ಯಾಪಿನೆಸ್ನ ತರ್ತಾ ಇದೆಯಾ, ಮೆಂಟಲ್ ಪೀಸನ್ನು ತರ್ತಾ ಇದೆಯಾ, ಇಲ್ಲ ಅದು ನಿಮಗೆ ಪೇನನ್ನು ಕೊಡ್ತಾ ಇದೆಯಾ? ಜಸ್ಟ್ ಕ್ವಶನ್ ದಿಸ್. ನಿಮಗೆ ನೀವು ಕ್ವಶನ್ನ ಕೇಳಿದನ. ಮುಂದಿನ ಹೆಜ್ಜೆ ಏನು ಅಂತಂದರೆ, ಇಲ್ಲಿ ನಿಮ್ಮ ವಿಜಯ ಇದೆ. ವಿಜಯ ಈಸ್ ಆಲ್ ಅಬೌಟ್ ಕ್ಲಾರಿಟಿ. ನಿಮ್ಮ ಮೈಂಡ್, ನೀವು ಮೈಂಡಲ್ಲಿ ಎಷ್ಟೊಂದು ಕ್ಲಟರ್ ಇದೆ ನೋಡಿ, ಅದು ಕ್ಲಿಯರ್ ಆಗುತ್ತೆ. ಬಟ್ ಯಾವಾಗ ಸಾಧ್ಯ? ಪ್ರೇಯರ್ ಡೇ ಟು ಡೇ ಲೈಫಲ್ಲಿ ದೇವರ ನಾಮಸ್ಮರಣೆ ಮಾಡುವಂಥದ್ದು. ಗುಡ್ ಮಾರ್ನಿಂಗ್ ಬದಲು ರಾಮ್ ರಾಮ್ ಹೇಳುವಂಥದ್ದು. ಗುಡ್ ಮಾರ್ನಿಂಗ್ ಬದಲು ಓಂ ನಮಃ ಶಿವಾಯ, ಓಂ ಹರಿ, ಆ ಥರ ವರ್ಡನ್ನು ಯೂಸ್ ಮಾಡುವಂಥದ್ದು. ಬಿಕಾಸ್ ಆ ಒಂದು ಸಣ್ಣ ಸಣ್ಣ ವಿಷಯ ಏನಿದೆ ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಬದಲಾವಣೆಯನ್ನು ತರುತ್ತೆ ಅಂತಂದರೆ, ನೀವು ಅದನ್ನು ಎಕ್ಸ್ಪೆಕ್ಟು ಕೂಡ ಮಾಡೋದಿಲ್ಲ. ಓಕೆ. ಸೊ ಎಸ್, ಇಲ್ಲಿ ಅಂಥ ಎನರ್ಜಿ ಇದೆ. ಎಮೋಷನ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ಕಪ್ಸ್. ಪೇಜ್ ಕ್ಯೂರಿಸಿಟಿನ ತೊಗೊಂಡು ಬನ್ನಿ. ಓಕೆ. ಫೀಲಿಂಗ್ಸ್ ಹೇಗಿದೆ ನೋಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಹೇಗಿದೆ ಫೀಲಿಂಗ್ಸ್, ಅದನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ನನಗೆ ಈ ಥರ ಫೀಲ್ ಆಗ್ತಾಯಿದೆ, ಎಸ್ ಐ ಆಮ್ ಫೀಲಿಂಗ್ ಲೈಕ್ ದಿಸ್, ನನಗೆ ಈ ಥರ ಫೀಲ್ ಆಗ್ತಾ ಇದೆ ಹೇಳಿಬಿಡಿ. ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸಿ. ಅದನ್ನು ಒಳಗಡೆನೇ ಇಡಬೇಡಿ. ಓಕೆ. ಆ್ಯಂಡ್ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ಶೋ ಮಾಡಿ. ನಿಮ್ಮ ಪ್ರತಿಭೆ ಏನು, ಯಾವುದರಲ್ಲಿ ನಿಮ್ಗೆ ಚೆನ್ನಾಗಿದ್ದೀರಾ, ಡ್ಯಾನ್ಸಲ್ಲಿ ಚೆನ್ನಾಗಿದ್ದೀರಾ ಅದನ್ನ ತೋರಿಸಿ. ಚೆನ್ನಾಗಿ ಹಾಡ್ತೀರಾ, ಹಾಡಿ. ಓಕೆ. ಸೊ ಅದು ನಿಮ್ಮ ಒಳಗಡೆ ಇಟ್ಕೊಳ್ಬೇಡಿ. ಟ್ರಸ್ಟ್ ಯು ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದು ನಂಬುವಂಥ ಅವಶ್ಯಕತೆ ಇದೆ. 10 of Wands, 10 ಕ್ಲೋಜರನ್ನು ತರುತ್ತೆ. ಲೈಫಲ್ಲಿ ಯಾವಾಗಲೂ ಕ್ಲೋಜರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಸೊ ಇದು ಕ್ಲೋಸ್ ಬಗ್ಗೆ ಮಾತಾಡ್ತಾ ಇದೆ. ಬಟ್ ಇದು ಅಲ್ಟಿಮೇಟ್ ಏನು ಅಂತಂದರೆ ಹ್ಯಾಪಿನೆಸ್ನ ಹೇಳ್ತಾ ಇಲ್ಲ ನಾನು, ಅಲ್ಟಿಮೇಟ್ ಕ್ಲೋಜರ್ ಅಂತ ಹೇಳ್ತಾ ಇಲ್ಲ ನಾನು. ಬಿಕಾಸ್ ಇಲ್ಲಿ ಸೂರ್ಯ ಉದಯ ಆಗ್ತಾ ಇದೆ ಅಷ್ಟೇ. ಇವನಿಲ್ಲಿ ಇನ್ನೂ ಇವನ ಮನೆನ ರೀಚ್ ಆಗಬೇಕಷ್ಟೇ. ರೈಟ್. ಇವಾಗ ಇವನ ಮನೆನ ರೀಚ್ ಆಗಬೇಕು. ಆ್ಯಂಡ್ ಇದು ಅಲ್ಟಿಮೇಟ್ ಕ್ಲೋಜರ್ ಆಗಬೇಕು ಅಂತಂದರೆ ಪ್ರೇಯರ್ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಲೈಫಲ್ಲಿ. ಮೆಡಿಟೇಷನ್ನ ಇನ್ಕ್ಲೂಡ್ ಮಾಡಬೇಕು ನಿಮ್ಮ ಲೈಫಲ್ಲಿ. ಓಕೆ. ಮೈಂಡಿಗೆ ಸ್ವಲ್ಪ ವಿರಾಮನ ಕೊಡುವಂಥ ಅವಶ್ಯಕತೆ ಇದೆ ನಿಮಗೆ. ಎಲ್ಲವನ್ನ ಒಂದೇ ಸಲ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಇನ್ಫಾರ್ಮೇಷನ್ಸ್ನ ಒಂದೇ ಸಲ ಗ್ರ್ಯಾಬ್ ಮಾಡುವಂಥ ಅವಶ್ಯಕತೆ. ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಕೂಡ ಇರ್ಬೋದು. ಓಕೆ. ಸೊ ನೋಡ್ತಾ ಇದ್ದೀರಾ, ಬಟ್ ಪಾಸ್ ಬೇಕಾ? ವಿಡಿಯೋ ಪಾಸ್ ಮಾಡಿ, ಇಲ್ಲಾಂದರೆ ವಿಡಿಯೋ ಮತ್ತೆ ಕೂಡ ನೋಡಿ. ಇವಾಗಲೇ ಇದನ್ನ ನೋಡಿ ಅಂತ ಹೇಳೋದಿಲ್ಲ ನಾನು. ಓಕೆ. ಸೊ ಎಸ್, ಈ ವಿಡಿಯೋ ನಾನು ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ. ನನ್ನ ಎಲ್ಲ ವೀಡಿಯೋಸ್ ಕೂಡ ಅಷ್ಟೇ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ. ಇಟ್ಸ್ ಓನ್ಲಿ ಲೈಕ್ ಸ್ಪಿರಿಚುವಲ್ ಗ್ರೋತ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಸ್ಪಿರಿಚುವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾಟ್ ಓನ್ಲಿ ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ, ನೋ, ಸ್ಪಿರಿಚುವಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದರೆ, ಎಲ್ಲವನ್ನು ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಈ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ವಿರಾಮ ತುಂಬ ಇಂಪಾರ್ಟೆಂಟ್. ಓಕೆ. ವಿರಾಮ ತುಂಬ ಆವಾಗಲೇ ನೀವು ಇಂಡಿಪೆಂಡೆಂಟಾಗಿ ನಿಮ್ಮಲ್ಲಿರುವಂತಹದನ್ನು ಲೈಕ್ ಫ್ರೀ ಹ್ಯಾಪಿಲಿಯಾಗಿ ನಿಮಗೆ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ. ಅದರ್ವೈಸ್ ನಾಟ್. ಎನರ್ಜಿ ಈ ಥರ ಡ್ರೈನ್ ಆಗುತ್ತೆ ಅಂತಂದರೆ, ಈ ಥರ ನಿಮಗೆ ಲೈಫನ್ನು ಲೈಫನ್ನು ನಿಮಗೆ ಮುಂದೆ ತೊಗೊಂಡೋಗಿ ಹೋಗೋಕ್ಕಾಗಲ್ಲ. ನೀವು ಫೀಲ್ ಏನಾಗ್ತೀರಾ ಅಂತಂದರೆ ಅನ್ಪ್ರೊಟೆಕ್ಟೆಡ್ ಅಂತ ಅನಿಸುತ್ತೆ ನಿಮಗೆ. ನಾನು ಪ್ರೊಟೆಕ್ಟೆಡ್ ಆಗಿಲ್ಲ ಅಂತ ಅನಿಸುತ್ತೆ. ಆಗಾಗಬಾರ್ದು. ಸೊ ನಿಮ್ಮ ಎನರ್ಜಿನ ಆದಷ್ಟು ಮಧ್ಯದಲ್ಲಿ ಸ್ಟಾಪ್ ಆಯಿತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬೇಡಿ ಆ್ಯಂಡ್ ಡ್ರೈನ್ ಮಾಡಬೇಡಿ, ಓವರ್ವೆಲ್ಮ್ ಆಗಬೇಡಿ. ಎಲ್ಲವನ್ನ ಇನ್ಫಾರ್ಮೇಷನ್ಸ್ನ ತೊಗೊಳ್ಳೋದು. ಇವಾಗ ನನ್ನ ಒಂದು ರೀಡಿಂಗ್ ನೋಡಿದ್ರಿ, ವಾಪಸ್ ಇನ್ನೊಂದು ರೀಡಿಂಗ್ಗೆ ಜಂಪ್ ಆಗೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ನನ್ನ ವಿಡಿಯೋ ನೋಡಿದೆ ಪರವಾಗಿಲ್ಲ, ಸ್ಟಾಪ್ ಮಾಡಿ ಬೇರೆ ಏನಾದರೂ ನೋಡೋದಿದೆ ಅದನ್ನು ನೋಡಿ. ಓಕೆ. ಬಟ್ ಏನು ಅಂತಂದರೆ ಡ್ರೈನ್ ಮಾಡಬೇಡಿ ನಿಮ್ಮ ಎನರ್ಜಿನ. ಓಕೆ. ಅದು ತುಂಬ ಇಂಪಾರ್ಟೆಂಟ್. ಅಂತಂದರೆ
ನಾನೇನು ಹೇಳಿದೆ ಅಂತಂದರೆ ಲೈಕ್ ನನ್ನ ವೀಡಿಯೋನ ಸ್ಟಾಪ್ ಮಾಡಿ ಇನ್ನೊಂದು ವೀಡಿಯೋನ ನೋಡಿ. ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಹೋದೆ ಅಂತಂದರೆ ವಿಡಿಯೋ ಸ್ಟಾಪ್ ಮಾಡಿ ಸ್ವಲ್ಪ ವಿರಾಮ ತೊಗೊಳ್ಳಿ ಮತ್ತೆ ಏನೋ ನೋಡಿ ಅಂತ ಆ ಥರ ಹೇಳೋಕ್ಕೆ ಹೋದೆ. ಓಕೆ, ಐ ಆಮ್ ಸಾರಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಅದರ್ವೈಸ್ ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ ಅದನ್ನ ಚೆನ್ನಾಗಿ ನಿಮಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಇವಾಗ ಹಣ ಇದೆ, ಇಟ್ ನಾಟ್ ಓನ್ಲಿ ಬಿಕಾಸ್ ಹಣ, ನೀವು ಪ್ರೌಡ್ ಫೀಲು ಮಾಡಲ್ಲ, ಲೈಕ್ ಎನರ್ಜಿ ಲೈಕ್ ನಿಮ್ಮ ಡ್ರೈನ್ ಆದರೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಪ್ರೊಟೆಕ್ಟೆಡ್ ಫೀಲ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಎನರ್ಜಿನ ಆದಷ್ಟು ಸೇವ್ ಮಾಡಿ, ಎಷ್ಟು ಎಲ್ಲಿ ಎಕ್ಸ್ಪೋಸ್ ಮಾಡಬೇಕು ನೋಡಿ ಅಷ್ಟೇ ಎಕ್ಸ್ಪೋಸ್ ಮಾಡಿ. ಅಂತಂದರೆ ಎಷ್ಟು ಎನರ್ಜಿನ ಒಬ್ರಿಗೆ ಕೊಡಬೇಕು ಅಂತ ಇದ್ದರೆ ಅಷ್ಟೇ ಕೊಡಿ, ಹೆಚ್ಚು ಕೊಡೋದಕ್ಕೆ ಹೋಗಬೇಡಿ. ಇಲ್ಲಿ ಅವರು 6 ಆಫ್ ಪೆಂಟಿಕಲ್ಸ್ನ ಇಟ್ಕೊಂಡಿದ್ದಾರೆ. 6 ಆಫ್ ಪೆಂಟಿಕಲ್ಸ್ ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್, ರಿಸೀವಿಂಗ್ ಆ್ಯಂಡ್ ಗಿವಿಂಗ್ ಎರಡೂ ಕೂಡ ಬ್ಯಾಲೆನ್ಸಲ್ಲಿ ಇರಬೇಕು. ಓಕೆ, ನಿಮ್ಮ ಫೌಂಡೇಶನ್ಸ್ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು, ಅಂತಂದರೆ ಗ್ರೌಂಡ್ ಆಗಿರಬೇಕು. ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡಿ. ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ವರ್ತ್, ನಿಮ್ಮ ವರ್ತ್ ಏನು? ಓಕೆ, ಸೊ ಎಸ್ ರೈಟ್ ನಾವು ನಿಮ್ಮ ಲೈಫ್ ಏನು ಅಂತಂದರೆ ಲೈಕ್ ಚೇಂಜನ್ನು ಕೇಳ್ತಾ ಇದೆ. ಸ್ವಲ್ಪ ಏನಾದರೂ ಚೇಂಜಸನ್ನು ತೊಗೊಂಡು ಬನ್ನಿ. ಓಕೆ, ಸೊ ಎಸ್ ದಿಸ್ ಈಸ್ ಇಟ್ ಇವತ್ತಿನ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.